ಧೃತರಾಷ್ಟ್ರ ಯಾವ ಹೊತ್ತಿನಲ್ಲಿ ಹೇಗೆ ವರ್ತಿಸಬೇಕು ಅಂತ ಚೆನ್ನಾಗಿ ಗೊತ್ತಿದ್ದವ. ಡಿಪ್ಲೊಮ್ಯಾಟಿಕ್ ಆಗಿ ಧೃತರಾಷ್ಟ್ರ ಎಲ್ಲೂ ತಪ್ಪು ಮಾಡೋಲ್ಲ. ಧೃತರಾಷ್ಟ್ರ ಸಂಪೂರ್ಣವಾಗಿ ತನ್ನ ಉತ್ತರಾಧಿಕಾರಿ ದುರ್ಯೋಧನ ಅಂತ ಬಿಂಬಿಸಿ ಬಿಟ್ಟಿದ್ದ. ತಪ್ಪನ್ನು ತಾನು ನಿರ್ಣಯಿಸ್ತೀನಿ ಅಂತ ಧೃತರಾಷ್ಟ್ರ ತೋರಿಸಿಕೊಂಡಿದ್ದು ಜೂಜಿನ ಹೊತ್ತಿನ. ಧೃತರಾಷ್ಟ್ರನ ಒಳಗೆ ಯಾವಾಗಲೂ ಒಂದು ಸಮುದ್ರ ಮಥನ ಇದೆ. ದುರ್ಯೋಧನ ಅಂತೆಯೇ ಧೃತರಾಷ್ಟ್ರ ಇದ್ದಿದ್ರೆ ಅದು ಯಾವತ್ತೂ ವಿಷಮಿಸ್ತಾ ಇತ್ತು. ಭಯಂಕರವಾದ ಕಾರ್ಯ ನಡೆದೋಯ್ತು ಇಲ್ಲೀಗ. ಈ ಕುಲ ಉಳ್ಕೊಳ್ಳಲ್ಲ ಅಂತ ಹೆದರಿಸಿದರು. ಹಾಗಾಗಿ ಧೃತರಾಷ್ಟ್ರ ಜಾರ್ತಾ ಬಂದ ಅನ್ನೋದು, ಒಳ್ಳೆಯ ಧೃತರಾಷ್ಟ್ರನೇ ಮುಂದೆ ಜಾರ್ತಾ ಬಂದ ಅನ್ನೋದು ಗೊತ್ತಾಗ್ತಾ ಹೋಯ್ತು. ಅದು ಬೆಳೀತಾ ಹೋಯ್ತು. ಅದು ಅರಗಿನ ಮನೆಯಲ್ಲಿ ಸುಡೋದಕ್ಕೆ ಪ್ರಯತ್ನ ಪಟ್ಟರು, ಸುಡೋದಕ್ಕಾಗಲಿಲ್ಲ, ಮತ್ತೆ ಉಳಿದು ಬಂದರು. ಅದು ದ್ರೌಪದಿಯ ವಿವಾಹದ ನಂತರ ಕಾಣಿಸಿಕೊಂಡಾಗ ಕರೆಸಬೇಕಾಯ್ತು. ಎಲ್ಲರೂ ಕರೀತಂತಂದರು. ಈಗ ಮಕ್ಕಳು ಈಗೇನು ಹೊರಗಡೆ ಕಾಣೋದಕ್ಕೇನು, ಇವರು ತಂತ್ರ ಹೂಡಿ ಕುತಂತ್ರ ಹೂಡಿ ಸಾಯಿಸಿದ್ದಾರೆ ಅನ್ನೋದು ಬೇರೆ. ಹೌದು. ಅರಗಿನ ಮನೆಗೆ ಹೋದ್ರಂತೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಸತ್ತೋಗಿದ್ರು ಅಂತ ಆಗಿದ್ದು. ಸತ್ತೋಗಿಲ್ವಂತೆ ಬದುಕಿ ಬಂದಿದ್ದಾರೆ ಅಂತ ಅಂದ ಕೂಡಲೇ ಸಹಜ ಪ್ರಕ್ರಿಯೆ ಏನು, ಮನೆಗೆ ಬನ್ನಿ ಅಂತ ಕರ್ಕೊಳ್ಳೇಬೇಕಲ್ಲ. ಧೃತರಾಷ್ಟ್ರ ಅದಕ್ಕೆ ಏನೂ ವ್ಯತ್ಯಾಸ ತೋರಿಸದೆ ಏನೂ ಆಗಿಲ್ವೇನೋ ಅನ್ನೋ ಥರ ಸ್ವಾಗತ ಕೋರ್ದ. ವಿದುರನನ್ನೇ ಕಳಿಸಿದ ಕರ್ಕೊಂಬ ಅಂತ ಅಧಿಕೃತ ಪ್ರತಿನಿಧಿಯಾಗಿ. ಅಂದರೆ ಡಿಪ್ಲೊಮ್ಯಾಟಿಕ್ ಆಗಿ ಧೃತರಾಷ್ಟ್ರ ಎಲ್ಲೂ ತಪ್ಪು ಮಾಡೋಲ್ಲ. ಕರೆಸಿದ, ಬಂದರು. ಬಂದ ಮೇಲೆ ಈಗ ಮಾತುಕತೆ ಶುರುವಾಯಿತು. ಆಗ ಅದು ಯಾರು ಸಲಹೆ ಕೊಟ್ಟರು ಏನಾಯಿತು ಅಂತ ಅಲ್ಲಿ ಹೇಳೋಲ್ಲ. ರಾಜ್ಯವನ್ನು ವಿಂಗಡಿಸುವ ತೀರ್ಮಾನ ಆಯ್ತಲ್ಲ, ಅದಕ್ಕೆ ಯಾರು ಸಲಹೆ ಕೊಟ್ಟರು, ಹೇಗೆ ಚರ್ಚೆ ಆಯಿತು ಅಂತ ಇಲ್ಲ. ಆದರೆ 2 ಭಾಗ ಮಾಡುವ ತೀರ್ಮಾನಕ್ಕೆ ಅವರು ಬಂದರು ಅನ್ನೋದಷ್ಟು ಗೊತ್ತಾಗುತ್ತೆ. ಆ ಅಂಶವನ್ನು ಯುಧಿಷ್ಠಿರನ್ನ ಕರೆದು ಅವನಿಗೆ ಹೇಳೋದು ಧೃತರಾಷ್ಟ್ರನೇ. ಏನೂ ಅಲ್ಲದ ಈ ಅಂಶವನ್ನು ನೋಡಿದಾಗ ಏನು ಗೊತ್ತಾಗತ್ತೆ ಅಂತ ಅಂದರೆ, ಈಗ ಭೀಷ್ಮನಿಗೋ ದ್ರೋಣರಿಗೋ ಇವರಿಗೇ ಬಿಟ್ಟಿದ್ರೆ ಅವ್ರು ಏನು ಮಾಡ್ತಾಯಿದ್ರು, ವಿದುರನಿಗೋ ಬಿಟ್ಟಿದ್ರು, ಅವರು ಯುಧಿಷ್ಠಿರ ರಾಜನಾಗಿ ಬಿಡಲಿ ಅಂತ ಹೇಳ್ತಾ ಇದ್ರು. ಆದರೆ ಆ ಹೊತ್ತಿಗೆ ಯುಧಿಷ್ಠಿರನನ್ನು ಸಮಗ್ರವಾಗಿ ರಾಜನನ್ನಾಗಿ ಘೋಷಿಸುವ ಪರಿಸ್ಥಿತಿ ಇರಲಿಲ್ಲ. ಯಾಕೆ ಅಂದರೆ ದುರ್ಯೋಧನ ಪ್ರಬಲನಾಗಿದ್ದ ಆಡಳಿತದಲ್ಲಿ, ಮತ್ತು ಧೃತರಾಷ್ಟ್ರ ಸಂಪೂರ್ಣವಾಗಿ ತನ್ನ ಉತ್ತರಾಧಿಕಾರಿ ದುರ್ಯೋಧನ ಅಂತ ಬಿಂಬಿಸಿ ಬಿಟ್ಟಿದ್ದ. ಧೃತರಾಷ್ಟ್ರನ ಈ ಮನೋಭಾವವನ್ನು ಬದಲಿಸೋದು ಸುಲಭ ಇರಲಿಲ್ಲ. ಅವನೀಗ ಇಡೀ ರಾಜ್ಯವನ್ನು ಯುಧಿಷ್ಠಿರನಿಗೆ ಬರೆದು ಕೊಡೋದಕ್ಕೆ ಧೃತರಾಷ್ಟ್ರ ಡಿಪ್ಲೊಮಸಿಗಾಗೂ ಸಿದ್ಧ ಇರಲಿಲ್ಲ. ಆದರೆ ಅವತ್ತು ಅವನು ಸಿದ್ಧ ಇರಬೇಕಾದ ಅನಿವಾರ್ಯತೆ ಇತ್ತು. ಅಂದರೆ ಈ ಹೊತ್ತಿಗೆ ಬರುವಾಗ ಧೃತರಾಷ್ಟ್ರನಲ್ಲಿ ಒಂದು ಸ್ಪಷ್ಟತೆ ಕಾಣಿಸುತ್ತೆ. ನಾನು ಅಷ್ಟು ಸುಲಭಕ್ಕೆ ತಮ್ಮನ ಮಕ್ಕಳಿಗೆ ಅವನು ಹಿರಿಯನಾಗಿದ್ದರೂ ಕೂಡ ಯೋಗ್ಯನಾಗಿದ್ದರೂ ಕೂಡ ರಾಜ್ಯವನ್ನು ಬಿಟ್ಟುಕೊಡಲಾರೆ ಅನ್ನುವ ನಿರ್ಣಯಕ್ಕೆ ಅವನು ಬಂದಿದ್ದ. ಹಾಗಾಗಿ ಅನಿವಾರ್ಯ ಏನಾಯಿತು ಹಿರಿಯರಿಗೆ ಕೂಡ ಅಂತ ಅಂದರೆ ರಾಜ್ಯವನ್ನು ವಿಂಗಡಿಸಬೇಕು, ಭಾಗ ಮಾಡಬೇಕು ಅನ್ನೋದಾಯಿತು. ಅವರು ಸುಲಲಿತವಾಗಿ ಅನ್ನೋ ಥರದಲ್ಲಿ ಮುಗಿಸಿದರು. ಆದರೆ 2 ಭಾಗ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ಅವರು ಬರ್ಬೋದು ಭೀಷ್ಮಾದಿಗಳು. ಯಾವ ಭಾಗ ಯಾರು ಎಲ್ಲಿ ಅನ್ನೋದಿದೆಯಲ್ಲ, ಆ ಅಂಶವನ್ನು ಯಾರು ತೀರ್ಮಾನಿಸ್ತಾರೆ, ಇವರೇ ಎಳಿತಾರೆ ಗೆರೆನೋ. ಇದೆಲ್ಲ ನಡೆಯತ್ತಲ್ಲ. ಈ ರಾಜ್ಯವಾರು ವಿಭಾಗ ಮಾಡುವಾಗಲೋ ಇನ್ನೊಂದು ಅವಾಗೆಲ್ಲ ಅದು ನನಗೆ ಬೇಕು ಇದು ನನಗೆ ಬೇಕು ಅಂತ ಎಷ್ಟೆಷ್ಟೋ ಇರುತ್ತೆ. ಅದು ಯಾರಿಗೆ ಹೋಗಬೇಕು ಅಂತ ಅಲ್ಲಿ ಯಾರೋ ಬೇರೆ ಒಬ್ಬ ಕುತ್ಕೊಂಡಿರ್ತಾನೆ ತೀರ್ಮಾನ ಮಾಡೋದಕ್ಕೆ. ಈಗ ಆಂಧ್ರ ತೆಲಂಗಾಣ ಬೇರೆ ಆದಾಗ ಹೈದರಾಬಾದು ಅನ್ನೋದು ಇನ್ನೊಂದು ಲೈನ್ ಹಾಕುವಾಗ ನಾವು ಅಲ್ಲಿಗೆ ಸೇರ್ತೀವಿ, ನಾವು ಇಲ್ಲಿಗೆ ಸೇರ್ತೀವಿ, ಇದು ಇರ್ತದೆ. ಆಗ ಆ ತೀರ್ಮಾನಗಳನ್ನು ಧೃತರಾಷ್ಟ್ರ ಕೂತವನೇ ಮಾಡಬೇಕಲ್ಲ. ಆಗ ಸ್ಪಷ್ಟವಾಗಿ ಮುಖ್ಯ ಭಾಗವನ್ನು ಪ್ರಧಾನ ಭಾಗವನ್ನು ಇವರೇ ಇಟ್ಟುಕೊಂಡು ಅವರನ್ನು ಒಂದು ಕಾಡಿಗೆ ಕಳಿಸಿದ್ದು ಕಾಣಿಸುತ್ತೆ. ಅವಾಗ ಖಾಂಡವ ಪ್ರಸ್ಥ ಅನ್ನೋದು ಒಂದು ದೊಡ್ಡ ಕಾಡು, ಬೇಕಿದ್ರೆ ಊರು ಕಟ್ಕೊಳ್ಳಿ ಅಂತ. ಊರು ಕಟ್ಕೊಳ್ಳಿ ಅಂತ. ಅದರಲ್ಲೂ ಧೃತರಾಷ್ಟ್ರನ ನಿರ್ಣಯ ಪಾತ್ರ ಇದ್ದೇ ಇದೆ. ಪಾತ್ರ ನಿರ್ಣಯ ಎರಡೂ ಇದ್ದೇ ಇದೆ. ಪರಂಪರೆಯಿಂದ ಬಂದ ಜಾಗ ನಮ್ಮದೇ ಅಂತ ಧೃತರಾಷ್ಟ್ರ ನಿರ್ಣಯ ಮಾಡಿದ್ದು ಕಾಣಿಸುತ್ತೆ. ಈಗ ಅವ್ರು ಆ ಕಡೆ ಹೋದ ಮೇಲೆ ಪರಂಪರೆ ಎಲ್ಲಿ ಮುಂದುವರಿಯಿತು ಅಂತ ಒಂದು ಇತಿಹಾಸ ಬರಿತಾ ಹೋದಾಗ ನಾಳೆ ಇವ್ರದೇ ಬರಿಬೇಕಲ್ವಾ. ಒಂದು ಕವಲು ಒಡೆದು ಬೇರೆ ಕಡೆಗೆ ಹೋಯಿತು ಅಂತ ಅಂದರೆ ಅದು ಮೂಲ ಕವಲಲ್ಲ ಅಂತ, ಅದು ಬೇರೆನೇ ಅಂತ ಆಗೋಗ್ಬಿಡುತ್ತೆ. ಮೂಲದಲ್ಲಿ ಯಾರಿದ್ದಾರೋ ಅವ್ರ ಪರಂಪರೆಗೆ ಸೇರ್ತಾರೆ. ಹಾಗಾಗಿ ಕುರುವಂಶವನ್ನ ತಾನೇ ಮುಂದುವರಿಸಿದೆ, ತನ್ನ ಕವಲೇ ಮುಂದುವರಿಯಿತು ಅನ್ನೋದನ್ನು ಅವನು ಮಾಡಿಕೊಂಡ. ಅದರಲ್ಲಿ ಇಂಥ ಚಾಣ್ಮೆಗಳು ಧೃತರಾಷ್ಟ್ರನಲ್ಲಿ ಭಾಳ ಚೆನ್ನಾಗಿದೆ. ಅದು ಯಾರಿಗೂ ಗೊತ್ತಾಗದೇ ಇದ್ದಂತೆ ಮಾಡಿಕೊಂಡ. ಅವರೊಪ್ಪು ಖಾಂಡವ ಪ್ರಸ್ಥಕ್ಕೆ ಹೋದರು, ಅಲ್ಲಿ ಏನೇನೋ ಆಯಿತು. ಆ ಮುಂದಿಂದೆಲ್ಲ ಆಯ್ತಲ್ಲ, ಇದು ರಾಜಸೂಯ ಯಾಗ ಎಲ್ಲ ನಡೀತಲ್ಲ. ಅದಾದ ಮೇಲೆ ಮತ್ತೆ ಧೃತರಾಷ್ಟ್ರ ಕಾಣಿಸಿಕೊಳ್ಳೋದೆಲ್ಲಿ ಅಂದರೆ ದ್ಯೂತದ ನಿರ್ಣಯ. ದುರ್ಯೋಧನ ಬಂದ, ಅಲ್ಲಿಂದ ಅವರ ಸಂಪತ್ತು ಎಷ್ಟಿದೆ ಅಂತ ವರದಿ ಕೊಟ್ಟ. ಆ ಸಂಪತ್ತನ್ನು ಲೆಕ್ಕ ಹಾಕಿ ಮುಗಿಯೋಕ್ಕಾಗೋಲ್ಲ ಅನ್ನೋಷ್ಟು ಸಂಪತ್ತಿದೆ ಅನ್ನೋದನ್ನು ಹೇಳ್ದ.
ಒಂದು ಚುಚ್ಚಿದ ಸುಳ್ಳನ್ನು, ಕುರುಡನ ಮಗ ಕುರುಡ ಅಂತ ಒಂದು ಹೇಳಿದರು ಅಂತ. ಇದೆಲ್ಲ ಸೇರಿ ಏನಾಯಿತು, ಧೃತರಾಷ್ಟ್ರನಿಗೆ ದ್ಯೂತಕ್ಕೆ ಕರೆಯುವ ವಿಷಯಕ್ಕೆ ನಿರ್ಣಯಿಸುವಂತೆ ಆಯಿತು. ಇಲ್ಲಿ ನಿರ್ಣಯ ತಗೊಂಡಿದ್ದ್ಯಾರು ಅಂದರೆ ಧೃತರಾಷ್ಟ್ರನೇ. ದುರ್ಯೋಧನ ನಿರ್ಣಯ ತಗೊಳಕ್ಕೆ ಬರಲ್ಲ, ಜೂಜಿನ ನಿರ್ಣಯ. ಜೂಜಾಡಬಾರದು ಅಂತ ಭೀಷ್ಮ, ದ್ರೋಣ, ವಿದುರಾದಿಗಳೆಲ್ಲ ಹೇಳಿದ್ರು, ಧೃತರಾಷ್ಟ್ರ ಕೇಳಲೇ ಇಲ್ಲ. ಅಂದರೆ ಸ್ಪಷ್ಟವಾಗಿ ತಪ್ಪನ್ನು ತಾನು ನಿರ್ಣಯಿಸ್ತೀನಿ ಅಂತ ಧೃತರಾಷ್ಟ್ರ ತೋರಿಸಿಕೊಂಡಿದ್ದು ಜೂಜಿನ ಹೊತ್ತಿನಲ್ಲಿ. ಈ ಹೊತ್ತಿಗೆ ಬರುವಾಗ ಧೃತರಾಷ್ಟ್ರ ಇನ್ನಷ್ಟು ಸ್ಪಷ್ಟವಾಗಿದ್ದ. ಯಾವುದೇ ಕಾರಣಕ್ಕೂ ಎಲ್ಲವೂ ನನಗೆ ಬೇಕು ಅನ್ನೋ ವಿಷಯಕ್ಕೆ ಧೃತರಾಷ್ಟ್ರ ಬಂದು ನಿಂತಿದ್ದ. ಅದರ ಅರ್ಥ ಅದು ಈಗ ಹುಟ್ಟಿತು ಅಂತಲ್ಲ, ನಿಧಾನಕ್ಕೆ ಬೆಳೆದಿದ್ದು ಒಳಗಡೆ ಇತ್ತು. ಅಂದರೆ ಅದು ಮೊದಲೇ ಇದ್ದ ಬೀಜ, ಅದು ಬೆಳೀತಾ ಇತ್ತು. ಈ ಭಾಗ ಮಾಡಿಕೊಟ್ಟಿದ್ದು ಆ ಹೊತ್ತಿನ ನಿರ್ಣಯ ಅಂತ. ನಾನು ಅದಕ್ಕೆ ಹಿಂದಿನ ಒಂದು ಸಂಚಿಕೆಯಲ್ಲಿ ಮಾತನಾಡುವಾಗ ಹೇಳಿದೆ, ಧೃತರಾಷ್ಟ್ರ ಯಾವ ಹೊತ್ತಿನಲ್ಲಿ ಹೇಗೆ ವರ್ತಿಸಬೇಕು ಅಂತ ಚೆನ್ನಾಗಿ ಗೊತ್ತಿದ್ದವ. ಅವನ ಆಗ ಸುಮ್ಮನೆ ಇರ್ತಾನೆ, ಆದರೆ ಯಾವಾಗ ಬಡಿದು ಅದನ್ನು ಮಾಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಅವನಿಗೆ. ವಿಭಾಗ ಮಾಡುವಾಗ ನಾನು ಮಾಡೋದೇ ಇಲ್ಲ ಅಂತ ಅವನು ಕೂತಿದ್ರೆ ಅದು ಸಾಧ್ಯ ಆಗ್ತಾ ಇರಲಿಲ್ಲ. ಆಗ ಅನಿವಾರ್ಯವಾಗಿ ಯುಧಿಷ್ಠಿರನಿಗೆ ಪೀಠನೆ ಕೊಡಬೇಕು ಅನ್ನೋ ತರಹ ಬಂದುಬಿಡ್ತಿತ್ತು. ಅವಾಗ ಎಲ್ಲರೂ ಬರೋರು, ಹಿರಿಯರು ಬರೋರು, ಪ್ರಜೆಗಳು ಬರೋರು, ಅವ್ರಿಗೆ ಅನ್ಯಾಯ ಆಗಿದೆ, ಅವರು ಸತ್ತು ಬದುಕಿ ಬಂದಿದ್ದಾರೆ, ಪೀಠ ಕೊಟ್ಬಿಡಿ ಅಂತ ಹೇಳ್ತಿದ್ರು. ಆಗ ಬಹಳ ಜಾಣತನದಿಂದ ಅರ್ಧ ಅರ್ಧ ಮಾಡಿ ಒಪ್ಪಿಸಿದ. ಇದನ್ನು ಒಪ್ಪಿಸ್ತಾರಲ್ಲ, ಹೌದೌದು, ಈಗಲೂ ನಡೆಯುತ್ತಲ್ಲ, CM DC ಇನ್ನೊಂದು ಮಾಡುವಾಗ ಆಗ ಸುಮ್ಮನೆ ಇರಿಸ್ತಾರಲ್ಲ, ಅರ್ಧ ನಿಮಗೆ ಅರ್ಧ ಅವಧಿ, ನಿಮಗೆ ಅರ್ಧ ಏನೇನೋ ಬರುತ್ತಲ್ಲ ಅದು. ಆದರೆ ಆಗಲೂ ಧೃತರಾಷ್ಟ್ರ ಆಡಿದ್ದು ಮುಂದೊಂದು ದಿನ ಇದನ್ನು ತಗೊಳ್ಬೇಕು ಅನ್ನುವ ಅಂಶ ಧೃತರಾಷ್ಟ್ರ ದುರ್ಯೋಧನರ ಮನಸ್ಸಲ್ಲಿ ಇತ್ತು ಅನ್ನೋದಂತೂ ನಿಶ್ಚಿತ. ಏಕಾಏಕಿ ದುರ್ಯೋಧನ ಬರ್ತಾನೆ, ಅವ್ರ ಹತ್ರ ಸಿಕ್ಕಾಪಟ್ಟೆ ಸಂಪತ್ತಿದೆ, ದ್ಯೂತ ಆಡಿ ಹಿಂಗೆ ಹೋಗೋಣ ಅಂತ ಹೇಳ್ತಾನೆ, ಧೃತರಾಷ್ಟ್ರ ಒಪ್ಪಿಕೊಂಡು ಬಿಟ್ಟ ಅಂತ ಆಗೋಲ್ಲ. ಅವರ ನಡುವೆ ಅಂಥ ಮಾತುಕತೆಗಳಿದ್ವು ಅಂತ. ಏನು ಮಾತುಕತೆಗಳು? ಇಷ್ಟು ನಮಗೆ ಬೇಕಿತ್ತು, ನಮ್ಮದೇ ಆಗಬೇಕಾಗಿತ್ತು, ಅನಿವಾರ್ಯವಾಗಿ ಕೊಡೋ ಹಾಗೆ ಆಗೋಯ್ತು, ಅರ್ಗಿನ ಮನೆಯಲ್ಲಿ ಸುಟ್ಟೋಗಿ ಹೋದ್ವಿ ಆದರೂ ಸಾಯಲಿಲ್ಲ, ಒಂದೊಮ್ಮೆ ಅವ್ರು ಸುಟ್ಟು ಹೋಗ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತು ಅನ್ನೋ ಮಾತುಕತೆಗಳಂತೂ ಖಂಡಿತ ನಡೆದಿರತ್ತೆ ಅವರಲ್ಲಿ. ಹಾಗಾಗಿ ದ್ಯೂತದ ಹೊತ್ತಿನಲ್ಲಿ ಧೃತರಾಷ್ಟ್ರನ ಒಪ್ಪಿಸೋದು ದುರ್ಯೋಧನಿಗೊಂದು ದೊಡ್ಡ ಸಮಸ್ಯೆ ಆಗಲಿಲ್ಲ. ಹಾಗಂತ ಅವನು ಯಾವುದನ್ನೂ ತಕ್ಷಣ ಒಪ್ಪಿಕೊಂಡವನಲ್ಲ ಧೃತರಾಷ್ಟ್ರ. ಅಂದರೆ ಸಜ್ಜನಿಕೆಯೇ ಇಲ್ಲ ಅಂತಲೂ ಅಲ್ಲ, ಸಜ್ಜನಿಕೆಯ ನಡೆ ಅಲ್ಲದ್ದನ್ನು ಒಂದೇ ಸಲ ಅವನ ಮನಸ್ಸು ಒಪ್ತಾ ಇರಲಿಲ್ಲ ಧೃತರಾಷ್ಟ್ರನ ಮನಸ್ಸು. ಆದರೆ ರಾಜ್ಯ ಅಂತ ಬಂದಾಗ ಅವನ ಸಜ್ಜನಿಕೆಯನ್ನು ಬಿಡೋದಕ್ಕೆ ಸಿದ್ಧ ಇದ್ದ, ಬೇರೆ ಯಾವ ವಿಷಯಕ್ಕೂ ಸಿದ್ಧನಿರಲಿಲ್ಲ, ಅವನ ಸಜ್ಜನನೇ. ರಾಜ್ಯ ಅಂತ ಬಂದಾಗ ಅವನು ತಕ್ಷಣಕ್ಕೆ ಒಪ್ತಾ ಇರಲಿಲ್ಲ ಅವನು ಕುತಂತ್ರಗಳನ್ನು. ಮನಸ್ಸೊಳಗಿನ ಆಸೆ ಇದೆ ದಟ್ಟವಾಗಿ, ಆದರೆ ತಪ್ಪು ದಾರಿಯಲ್ಲಿ ನಡೆದು ಅದನ್ನು ಪಡ್ಕೊಳ್ಳೋದಕ್ಕೆ ಏಕಾಏಕಿ ಒಪ್ತಾ ಇರಲಿಲ್ಲ. ಆದರೆ ಅವನ ಆಸೆ ಅದನ್ನು ಒಪ್ಪಿಸ್ತಾ ಇತ್ತು. ಅಂದರೆ ಈ ಧೃತರಾಷ್ಟ್ರನ ನೋಡಬೇಕಾಗಿದ್ದು ಹೇಗೆ ಅಂದರೆ, ಧೃತರಾಷ್ಟ್ರನ ಒಳಗೆ ಯಾವಾಗಲೂ ಒಂದು ಸಮುದ್ರ ಮಥನ ಇದೆ. ಅಂದರೆ ಒಳಿತು ಕೆಡುಕು ಅನ್ನೋ ವಿಷಯ ಬಂದಾಗ ದುರ್ಯೋಧನನೊಳಗೆ ಸಮುದ್ರ ಮಥನ ಯಾವತ್ತೂ ಇಲ್ಲ. ಅವನಿಗೆ ಇದು ಒಳ್ಳೆಯದಿತ್ತು, ನಾನು ಇದನ್ನು ಮಾಡಬೇಕಾಗಿತ್ತು, ಇದನ್ನು ಮಾಡಿದರೆ 4 ಜನ ಏನಂದಾರು, ನಾನು ತಪ್ಪು ಮಾಡ್ಬೋದಾ, ಇದು ಪಾಪ ಅಲ್ವಾ ಅಂತೆಲ್ಲ ದುರ್ಯೋಧನನಿಗೆ ಯಾವತ್ತೂ ಕಾಡೋದಿಲ್ಲ. ಧೃತರಾಷ್ಟ್ರನಿಗೆ ಕಾಡತ್ತೆ, ಸದಾ ಕಾಡತ್ತೆ ಅವನಿಗೆ. ಹಾಗಾಗಿ ಒಂದು ದೃಷ್ಟಿಯಿಂದ ನೋಡಿದಾಗ ಧೃತರಾಷ್ಟ್ರ ಬಹಳ ಆಂತರಂಗಿಕವಾಗಿ ಕ್ಷೇಮಿಯಾಗಿ ಯಾವತ್ತೂ ಇಲ್ಲ. ಅವನೊಳಗೆ ತನ್ನ ಹೆಜ್ಜೆಗಳು ತಪ್ಪಾದವು ಅಂತ ಯಾವಾಗಲೂ ಅವನು ಒಂದು ಸಾಕ್ಷಿ ಪ್ರಜ್ಞೆ ಅನ್ನೋದು ಕೊರಿತಾನೆ ಇತ್ತು ಅವನಿಗೆ. ಅಷ್ಟು ಮಟ್ಟಿಗೆ ಧೃತರಾಷ್ಟ್ರ ಒಳ್ಳೆಯವ. ಅಂದರೆ ದುರ್ಯೋಧನ, ರಾವಣ ಎಷ್ಟು ಅಂದರೆ ಅವರು ಈ ಥರ ಚರ್ಚೆಗೆ ಮನಸ್ಸನ್ನೇ ಕೊಟ್ಕೊಳ್ಳಲ್ಲ, ಹೊರಗಡೆ ಚರ್ಚೆ ಅಲ್ಲ. ಧೃತರಾಷ್ಟ್ರ ಮನಸ್ಸೊಳಗೂ ಅದರ ಚರ್ಚೆಗೆ ಅವಕಾಶ ಕೊಟ್ಕೊಂಡವನು, ಹೊರ ಚರ್ಚೆಗೆ ಅವಕಾಶವಿತ್ತವನು. ಅಂದರೆ ಅವನ ಜೊತೆಗೆ ನೀನು ನಡೆದ ನಡೆ ಸರಿಯಲ್ಲ ಅಂತ ಒಬ್ಬ ವಿದುರ ಹೇಳ್ಬೋದಾಗಿತ್ತು, ಅವನ ಸಾರಥಿ ಸಂಜಯ ಹೇಳ್ಬೋದಾಗಿತ್ತು. ಮುಖಕ್ಕೆ ಹೊಡೆದಂತೆ ಸಂಜಯ 1000 ಸಲ ಹೇಳ್ತಾನೆ, ನಿಂದೇ ತಪ್ಪು, ನಿಂದೇ ತಪ್ಪು, ನಿಂದೇ ತಪ್ಪು. ವಿದುರ ಹೇಳ್ತಾನೆ. ಇಷ್ಟು ಅವಕಾಶ ಇತ್ತು, ಅವ್ರ ಮೇಲೆ ಸಿಟ್ಟಾಗ್ತಾ ಇರಲಿಲ್ಲ, ಬೇಜಾರು ಮಾಡ್ಕೋತಾ ಇರಲಿಲ್ಲ ಧೃತರಾಷ್ಟ್ರ. ಅಂದರೆ ಇಂಥ ಸಜ್ಜನಿಕೆಗಳು ಒಂದು ಯಾವತ್ತೂ ಇತ್ತು. ಕಿವಿ ತೆರೆದಿತ್ತು ಧೃತರಾಷ್ಟ್ರನದ್ದು, ಒಳಿತಿಗೂ ಕೂಡ ಅಂತ, ಒಳಿತಿಗೂ ಕೂಡ ಅಂತ. ಆ ಕಿವಿ ತೆರೆದಿದ್ದರಿಂದಲೇ ಪಾಂಡವರ ಮೇಲೆ ಕಡಿಮೆ ಕೆಡುಕುಗಳಾಯಿತು ಅಂತ ಹೇಳಬೇಕು. ದುರ್ಯೋಧನ ಅಂತೆಯೇ ಧೃತರಾಷ್ಟ್ರ ಇದ್ದಿದ್ರೆ ಅದು ಯಾವತ್ತೂ ವಿಷಮಿಸ್ತಾ ಇತ್ತು. ಅಷ್ಟು ಮಟ್ಟಿಗೆ ಧೃತರಾಷ್ಟ್ರನ ನಾವು ಒಳಿತನ್ನು ನೋಡ್ತೀವಿ.
ಇದೆಲ್ಲ ನಾವು ಹೊರಗೂ ಇಂಥ ವ್ಯಕ್ತಿತ್ವವನ್ನು ನೋಡ್ತೀವಿ, ನೋಡ್ತೀವಿ. ನಮ್ಮ ಸುತ್ತ ನೋಡ್ತೀವಿ, ಹೌದು. ರಾಜಕಾರಣಿಗಳಲ್ಲೂ ನೋಡ್ತೀವಿ, ಸಾಮಾನ್ಯರಲ್ಲೂ ನೋಡ್ತೀವಿ. ಹೀಗೆ ಒಂದು ತರಹದಲ್ಲಿ ಧೃತರಾಷ್ಟ್ರ ಅಂದರೆ 80-20% ಲೆಕ್ಕದವನವನು. 80% ಧೃತರಾಷ್ಟ್ರ ಒಳ್ಳೆಯವನೇ, 20% ಕೆಟ್ಟವ. ಆದರೆ ಏನು ಅಂತ ಅಂದರೆ 20% ದೊಡ್ಡದಾಗ್ಬಿಡ್ತು ಪರಿಣಾಮದ ದೃಷ್ಟಿಯಿಂದ. ಕ್ರಿಯೆಯ ದೃಷ್ಟಿಯಿಂದ 80% ಒಳ್ಳೆಯ ಕ್ರಿಯೆ, 20% ತಪ್ಪು ಕ್ರಿಯೆ ಅವನದ್ದು. ಪರಿಣಾಮದ ದೃಷ್ಟಿಯಿಂದ ಆ 20 ಆಯಿತು, 80 ಆಗೋಯ್ತು. ಒಟ್ಟಾರೆ ಮಹಾಭಾರತವನ್ನು ದೂರದಿಂದ ಮೇಲ್ಮೇಲೆ ಓದಿರೋರು, ನೋಡಿರೋರು, ಕೇಳಿರೋರು ಮಾತಾಡೋದು ಏನು ಅಂತಂದರೆ, ಧೃತರಾಷ್ಟ್ರನ ಬಗ್ಗೆ ದ್ರೌಪದಿ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಧೃತರಾಷ್ಟ್ರ ಏನು ಮಾಡ್ದ, ಇದು ಹೆಚ್ಚು ಟೀಕೆಗೆ ಒಳಗಾಗಿರುವಂಥ ಒಂದು ವಿಚಾರ. ಸೊ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಧೃತರಾಷ್ಟ್ರನ ಮನಸ್ಥಿತಿ, ನಡವಳಿಕೆ ಆ ಕಾಲದಲ್ಲಿ ಅಲ್ಲಿನ ಅವರ ಕಾಂಟೆಂಪರರಿ ಅಲ್ಲಿನ ಸಂದರ್ಭಕ್ಕೆ ಹೇಗೆ ಅದು ಕಾಂಟ್ರಾಡಿಕ್ಟರಿ ಅಂತ ಅನ್ನಿಸ್ತು ಅಂತ. ದ್ರೌಪದಿ ವಸ್ತ್ರಾಪಹರಣದ ಹೊತ್ತಿನಲ್ಲಿ ಬಹಳ ವಿಚಿತ್ರವಾಗಿ ಧೃತರಾಷ್ಟ್ರ ಕಾಣಿಸ್ಕೊಂಡು ಬಿಡ್ತಾನೆ ನಮಗೆ. ಈಗ ಅಲ್ಲಿ ವಸ್ತ್ರಾಪಹರಣವನ್ನು ಮಾಡಬೇಡಿ ಅಂತ ಆದೇಶಿಸುವ ಅಧಿಕಾರ ಇದ್ದಿದ್ದು ಧೃತರಾಷ್ಟ್ರನಿಗೆ ಮಾತ್ರ. ಮತ್ತು ದ್ರೌಪದಿಯನ್ನು ಇಲ್ಲಿಗೆ ಕರೆಯೋದು ಬೇಡ ಅಂತಲೇ ಹೇಳೋದಕ್ಕೆ ಅವಕಾಶ ಇದ್ದಿದ್ದು ಅವನಿಗೆ ಮಾತ್ರ. ದ್ರೌಪದಿಯನ್ನು ಕರೀರಿ ಅಂತ ಹೇಳಿದಾಗ ಧೃತರಾಷ್ಟ್ರ ಸಂತೋಷದಲ್ಲಿದ್ದ. ಪ್ರತಿ ಸಲ ಅವ್ರು ಸೋಲ್ತಾ ಇದ್ನಲ್ಲ, ಕೇಳ್ತಾ ಇದ್ದ ಯುಧಿಷ್ಠಿರ ಹತ್ರ, ಯಾರು ಸೋತರು? ಯುಧಿಷ್ಠಿರ ಸೋತ ಅಂತಂದು ಕೂಡಲೇ ಇವನು ಬಹಳ ಸಂತೋಷ ಪಡ್ತಾ ಇದ್ದ. ಪ್ರತಿ ನಡೆಯಲ್ಲಿ ಯುಧಿಷ್ಠಿರನ ಸೋಲು ಅವನಿಗೆ ಖುಷಿ ಕೊಡ್ತಾ ಇತ್ತು. ದ್ರೌಪದಿಯನ್ನು ಕರೀರಿ ಅಂತಂದಾಗಲೂ ಅವನು ಅದೇ ಸಂತೋಷದಲ್ಲಿದ್ದ. ಅಂದರೆ ಪಾಂಡವರನ್ನು ಅವಮಾನಿಸಬೇಕು ಅಂತ ಏನು ದುರ್ಯೋಧನ ಪ್ರಯತ್ನ ಮಾಡದ, ಅಲ್ಲಿ ಅವಮಾನಿಸುವ ಪ್ರಯತ್ನ ಅದು ಧೃತರಾಷ್ಟ್ರನ ಮನೋಭಾವ ಕೂಡ ಆಗಿತ್ತು ಅನ್ನೋದು ಗೊತ್ತಾಗತ್ತೆ ಆ ಹೊತ್ತಿಗೆ. ಅಂದರೆ ಅದರ ಅರ್ಥ ಏನು? ಈಗ ರಾಜ್ಯ ಕಿತ್ಕೊಳ್ಬೇಕು ಅನ್ನೋದು ಒಂದು, ರಾಜ್ಯ ನಮ್ಮದಾಗಬೇಕು ಅಂತ. ಆದರೆ ವ್ಯಕ್ತಿಗಳನ್ನು ಅತ್ಯಂತ ಅವಮಾನಿಸಬೇಕು, ನಿಕೃಷ್ಟರಾಗಿ ಕಾಣಬೇಕು ಅಂತ ಅನ್ನೋದಿದೆಯಲ್ಲ, ಅದು ಯಾವಾಗ ಬರುತ್ತೆ ಅಂದರೆ ಆ ವ್ಯಕ್ತಿಯನ್ನು ಅತ್ಯಂತ ದ್ವೇಷ ಮಾಡ್ತಾ ಇದ್ದಾಗ ಬರುತ್ತೆ. ದುರ್ಯೋಧನನಿಗೆ ರಾಜ್ಯ ಮಾತ್ರ ಬೇಕಿರಲಿಲ್ಲ, ಅವನು ಪಾಂಡವರನ್ನು ನಖಶಿಖ ಅಂತ ದ್ವೇಷಿಸ್ತಾ ಇದ್ದ. ಆದರೆ ದ್ಯೂತ ಮತ್ತು ದ್ರೌಪದಿ ವಸ್ತ್ರಾಪಹರಣದ ಪ್ರಯತ್ನದ ಹೊತ್ತಿನಲ್ಲಿ ನೋಡಿದಾಗ ಧೃತರಾಷ್ಟ್ರ ಕೂಡ ಪಾಂಡವ ದ್ವೇಷಿಯಾಗಿದ್ದ ಅನ್ನೋದು ಗೊತ್ತಾಗತ್ತೆ. ಆದರೆ ಮೊದಲು ಧೃತರಾಷ್ಟ್ರ ಪಾಂಡವ ದ್ವೇಷಿ ಅಲ್ಲ. ಪಾಂಡವರ ಬೆಳವಣಿಗೆ ಇದೆಯಲ್ಲ, ಊರ್ಜಾ ಇದೆಯಲ್ಲ, ಉನ್ನತಿ ಇದೆಯಲ್ಲ, ಅದು ಪಾಂಡವರ ಕುರಿತಾಗಿ ಧೃತರಾಷ್ಟ್ರನಲ್ಲಿ ಅಸಹನೆ ಬೆಳೆಸ್ತಾ ಇತ್ತು. ಸಹಜವಾಗಿ ಹಾಗೆ ಆಗತ್ತೆ. ಮೊದಲು ಅಸೂಯೆ ಅನ್ನೋದು ಚಿಕ್ಕದಿರತ್ತೆ. ಯಾರ ಬಗ್ಗೆ ಅಸೂಯೆ ಇದೆಯೋ ಅವರು ಏರ್ತಾ ಹೋದಂತೆ ಇಲ್ಲಿ ಅದು ಅಸೂಯೆ ಹೆಚ್ಚಾಗಿ ತಡೆದುಕೊಳ್ಳಲಾರದಂತೆ ಆಗತ್ತೆ. ಯಾವಾಗ ತಡೆದುಕೊಳ್ಳೋದಕ್ಕಾಗಲ್ವೋ ಆಗ ಅದು ಹೊರಬರುತ್ತಾ ಹೋಗುತ್ತೆ. ವಾಂತಿ ಇದ್ದಾಗೆ ಅದು ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಹೊಟ್ಟೆ ತೊಳಸ್ತಾ ಇರುತ್ತೆ. ತಡೆಯೋಕ್ಕಾಗಲ್ಲ ಅಂದಾಗ ಮಾತ್ರ ವಾಂತಿ ಬರೋದು. ಹಾಗೆ ಅಸಹನೆ ಎಷ್ಟಿತ್ತು ಅಂತ ಅಂದರೆ ಮೊದಲು ಸ್ವಲ್ಪ ಇತ್ತು, ಅದು ಕಂಟ್ರೋಲ್ ಮಾಡ್ತಾ ಇತ್ತು, ಅಸಮಾಧಾನದ ರೂಪದಲ್ಲಿ ಇತ್ತು ಅಷ್ಟೇ. ಆದರೆ ಈ ಪ್ರಯತ್ನ ಬಂದಾಗ ಧೃತರಾಷ್ಟ್ರನಿಗೆ ಕೂಡ ಅಂದರೆ ತಾನು ಹಾಗೆ ಅಭಿವ್ಯಕ್ತಿ ಮಾಡಿದರೆ ಲೋಕ ಏನಂತ್ಕೊಳ್ಳತ್ತೆ ಅಂತ ಯೋಚಿಸದ ಹಂತಕ್ಕೆ ಹೋಗ್ಬಿಟ್ಟಿದ್ದ. ಹಾಗಾಗಿ ದ್ರೌಪದಿಯ ಬಟ್ಟೆಯನ್ನು ಸೆಳೆಯಿರಿ ಅಂತ ಹೇಳಿದಾಗ ಏನು ಮಾತಾಡ್ತಾ ಇದ್ದೀರಿ ಅಂತ ಕೇಳಲೇ ಇಲ್ಲ ಅವನು. ವಿದುರ ಆಕ್ಷೇಪ ಮಾಡದ, ಧೃತರಾಷ್ಟ್ರನಿಗೆ ಆಕ್ಷೇಪ ಮಾಡ್ತಾನೆ, ಬೈತಾನೆ, ನೀ ಮಾಡೋದು ಸರಿಯಲ್ಲ ಅಂತಾನೆ. ಅವನದೇ ಮಗ ವಿಕರ್ಣ ನಿಂತು ಮಾತಾಡ್ತಾನೆ, ಜನ ಬೈತಾ ಇದ್ದಾರೆ, ಜನ ಅಳುತ್ತಾ ಇದ್ದಾರೆ, ದುಃಖಿಸ್ತಾ ಇದ್ದಾರೆ, ಸಭಾಸದರು. ಒಂದು ಮಾತು ಧೃತರಾಷ್ಟ್ರನ ಬಾಯಿಂದ ಹೀಗೆ ಮಾಡಬೇಡಿ ಅಂತ ಬರಲಿಲ್ಲ. ಅದರ ಅರ್ಥ ಪೂರ್ಣ ಸಮ್ಮತಿ ಇತ್ತು ಅವನಿಗೆ. ಧೃತರಾಷ್ಟ್ರನ ಪ್ರೇಮ ಅಂತ ಅನ್ನೋದು ಇಲ್ಲಿ ಸಂಪೂರ್ಣವಾಗಿ ವ್ಯಕ್ತವಾಯಿತು ಅಂತ. ಪಾಂಡವರನ್ನ ಅಂದ್ರೆ ಆ ಪ್ರಮಾಣದಲ್ಲಿ ಅವರ ಬಗ್ಗೆ ಅಸಹನೆ ಒಳಗೆ ಬೆಳೆದು ಕ್ಯಾನ್ಸರ್ ಆಗ್ಬಿಟ್ಟಿತ್ತು. ಎಲ್ಲ ಕಡೆ ವ್ಯಾಪಿಸಿತ್ತು. ಈ ಹಂತ ಬರುವಾಗ ಧೃತರಾಷ್ಟ್ರನಿಗೆ ಏನು ಮಾಡಿದ್ರು ಇವರು ನಿಯಂತ್ರಣಕ್ಕೆ ಬರಲ್ವಲ್ಲ, ಹಾಗೆ ಬೆಳೀತಾ ಇದ್ದಾರಲ್ಲ ಅನ್ನೋದು ಅದಕ್ಕೆ ಕಾರಣ.
ಹಾಗಾಗಿ ಆ ಹಂತದಲ್ಲಿ ಧೃತರಾಷ್ಟ್ರ ಬಹಳ ತಪ್ಪಿತಸ್ಥರಾಗಿ ಕಾಣಿಸ್ಕೊಳ್ತಾನೆ. ಅಂದರೆ ಈ ಹಂತದಲ್ಲಿ ದ್ರೌಪದಿಯ ಮಾತಿಗೆ ನಾನು ಏನು ಉತ್ತರ ಕೊಡಬೇಕು ಅನ್ನುವಂಥ ಆತಂಕನೋ ದ್ವಂದ್ವನೋ ಏನು ಕಾಣಲಿಲ್ವಾ? ಇಲ್ಲ, ಅವನಿಗೆ ಆ ಹಂತ ಬರುವಾಗ ಆ ದ್ವಂದ್ವಗಳನ್ನು ಮೀರಿಬಿಟ್ಟ. ಅವನು ದ್ವಂದ್ವಗಳನ್ನು ಮೀರಿದ ಅಂದರೆ ನಾನು ಮೊದಲೇ ಹೇಳದ್ನಲ್ಲ, ಅವನ ಒಳಗಡೆ ಯಾವಾಗಲೂ ತಪ್ಪು ಸರಿಗಳ ಒಂದು ಚರ್ಚೆ ಜೀವಂತವಾಗಿರ್ತಿತ್ತು, ತೊಳಲಾಟ, ಆ ಚರ್ಚೆ ಜೀವಂತವಾಗಿರ್ತಿತ್ತು ಅಂತ. ಆದರೆ ಈ ಹಂತ ಬರುವಾಗ ಆ ಚರ್ಚೆ ಜೀವಂತವಾಗಿರಲಿಲ್ಲ, ಸಾಯೋ ಹಂತಕ್ಕೆ ಬಂದ್ಬಿಟ್ಟಿತ್ತು ಅವನ ಒಳಗಡೆ. ಅವನೊಳಗೆ ಬರಲೇ ಇಲ್ಲ ಅದು. ಹಾಗಾಗಿ ಅವನು ದ್ರೌಪದಿ ಪ್ರಶ್ನೆ ಕೇಳ್ತಾ ಇದ್ದಾಗ ಉತ್ತರಿಸುವ ಗೋಜಿಗೆ ಹೋಗಲಿಲ್ಲ ಅವನು. ಆದರೆ ದ್ರೌಪದಿಗೆ ವರ ಕೊಡೋದಕ್ಕೆ ಮುಂದಾದ ಮುಂದಿನ ಸನ್ನಿವೇಶದಲ್ಲಿ ಅದು ಯಾವಾಗ ಅಂದರೆ ವಿದುರ ಗಾಂಧಾರಿ ಇಬ್ಬರು ಬಂದು ಜಾಡಿಸಿದ್ರು, ಸರಿಯಾದ ಭಾಷೆಯಲ್ಲಿ ಹೇಳಬೇಕು ಅಂದರೆ. ಗಾಂಧಾರಿ ಬಂದು ಮಾತಾಡಿದ್ದು, ವಿದುರ ಮಾತಾಡ್ದ, ಇಬ್ಬರೂ ಮಾತಾಡಿದ್ದು ಭಯಂಕರವಾದ ಕಾರ್ಯ ನಡೆದೋಯ್ತು ಇಲ್ಲೀಗ, ಈ ಕುಲ ಉಳ್ಕೊಳ್ಳಲ್ಲ ಅಂತ ಹೆದರಿಸಿದ್ರು ಅವರು. ಬೆಂಕಿ ಹತ್ತಿ ಬಿಟ್ಟಿದೆ, ಹೀಗೆ ಮುಂದುವರೆದ್ರೆ ಯಾರೂ ಉಳಿಯಲ್ಲ ಅಂತ ಅವರು ಹೇಳಿದಾಗ ಭಯ ಬಂತು ಅವನಿಗೆ, ವಿವೇಕ ಬರಲಿಲ್ಲ. ಮೊದಲೆಲ್ಲ ವಿವೇಕಿಯಾಗಿ ಯೋಚಿಸ್ತಾ ಇದ್ದವನು ಈಗ ಭಯದಿಂದ ಯೋಚನೆ ಮಾಡ್ದ, ಇಲ್ಲ ಇದನ್ನು ತಣಿಸಬೇಕು ಅಂತ ಹೊರಟ. ಎಂಥ ಜಾಣ ಅವನು ಅಂದರೆ ಅವನಿಗೆ ತಣಿಸೋದಕ್ಕೆ ಚೆನ್ನಾಗಿ ಗೊತ್ತು. ಹೇಗೆ ತಣಿಸೋದು ಈಗ ಇದನ್ನು? ದ್ರೌಪದಿಯ ಬಟ್ಟೆಗೆ ಕೈ ಹಾಕಿ ಬಿಟ್ಟಿದ್ದಾರೆ, ಎಲ್ಲರ ಕಣ್ಣಿನಲ್ಲಿ ತನ್ನ ಮಕ್ಕಳು ದುಷ್ಟರು ಅಂತಾಗಿದ್ದಾರೆ, ತಾನು ಅಪರಾಧಿಯಾಗಿದ್ದೀನಿ. ಯಾರೆಲ್ಲ ಹೇಳ್ತಾ ಇದ್ದಾರೆ, ಯಾರೋ ತಿಳಿದವರು ಇನ್ನೊಬ್ಬರೋ ಪ್ರಜೆಗಳು ಅಲ್ಲ, ಕೈ ಹಿಡದ ಹೆಂಡತಿ ಬಂದು ಬೈತಾ ಇದ್ದಾಳೆ ಸಾರ್ವಜನಿಕವಾಗಿ ಅಂತಂದಾಗ ಅವನನ್ನು ಅದು ಅಲುಗಾಡಿಸ್ತದು. ಆದರೆ ಎಷ್ಟು ಅಂದರೆ ಒಂದೊಂದು ಕ್ಷಣದಲ್ಲಿ ಅವನು ಇಡೀ ಸನ್ನಿವೇಶ ಬದಲಾಯಿಸಿ ಬಿಡ್ತಾನೆ ಅಂದರೆ ಅಂಥ ಜಾಣ ಅವನು ಧೃತರಾಷ್ಟ್ರ. ದ್ರೌಪದಿಗೆ ಕೇಳ್ದ, ತಪ್ಪಾಗಿದೆ ವ್ಯವಸ್ಥೆಯಿಂದ, ವರ ಕೇಳು ಕೊಡ್ತೀನಿ ನಿನಗೆ ಅಂತ. ಏನು ಕೇಳಿದ್ರು ಕೊಡ್ತೀನಿ ಅಂತ ಅವಳು ಕೇಳಿದ್. 2 ವರ ಕೇಳಿದ್ಲು. 2 ವರದಲ್ಲಿ ಏನು ಬಂತು? ಇಡೀ ಸಾಮ್ರಾಜ್ಯ ವಾಪಸ್ ಬಂತು. ಒಂದು ಚೂರು ಯೋಚನೆ ಮಾಡಿದೆ, ಇಂದ್ರಪ್ರಸ್ಥ ಕೊಟ್ಟಿದ್ದೀನಿ ನಿನಗೆ ಅಂದ. 2 ವರ ಕೊಟ್ಟನು. ಹೇಳ್ದ 3ನೇ ವರನೂ ಕೇಳು ಅಂತ. ಅವಳು ಹೇಳಿದ್ದು, ನಾನು ಕ್ಷತ್ರಿಯಾಣಿ, ನಾನು 3ನೇ ವರ ಕೇಳೋಲ್ಲ, 2 ಕೇಳ್ಬೋದು ಅಷ್ಟೇ ಅಂತ. ಕೊಟ್ಟಿದ್ದೀನಿ ಹೋಗಿ ಅಂತಂದು. ಅಂದರೆ ತಕ್ಷಣಕ್ಕೆ ಬೀಸೋದೊಣ್ಣೆ ತಪ್ಪಿಸ್ಕೊಳ್ಳೋದು ಅಂತಾರಲ್ಲ, ಅದು ಒಂದು. ಇನ್ನೊಂದು ಕಳಂಕ ತೊಳ್ಕೊಂಡಂಗಾಯ್ತು ಅನ್ನುವಂಥದ್ದು ಒಂದು. ಹೌದು, ಕಳಂಕ ಎಷ್ಟು ಚೆನ್ನಾಗಿ ತೊಳ್ಕೊಂಡ ಅಂದರೆ ಈ ನೀವು ಪ್ರಶ್ನೆ ಕೇಳಿದ್ರಿ, ದ್ರೌಪದಿಯ ವಸ್ತ್ರಾಪರಣದ ಹೊತ್ತಿನಲ್ಲಿ ಅವನ ಮನೋಭಾವ ಏನಿತ್ತು ಅಂತ ನೀವು ಕೇಳಿದ್ರಲ್ಲ, ಈ ಪ್ರಶ್ನೆಯನ್ನು ಜಗತ್ತು ಕೇಳಿಕೊಂಡೇ ಇಲ್ಲ. ಹೊರಗಡೆ ಈ ಪ್ರಶ್ನೆ ಕೇಳೇ ಇಲ್ಲ ಯಾರು. ದುರ್ಯೋಧನನ್ ಬೈದ್ರು, ದುಶ್ಯಾಸನನ್ ಬೈದ್ರು, ಆಡಿದ ಯುಧಿಷ್ಠಿರನನ್ನು ಬೈದರು, ಸುಮ್ಮನೆ ಕುಳಿತು ಪಾಂಡವರನ್ನು ಬೈದರು. ಎಲ್ಲರೂ ಸುಮ್ಮನೆ ಕುಳಿತರಲ್ಲ ಅಂತ ಭೀಷ್ಮನ ಬೈದರು, ಗುರುವಾಗಿ ಸುಮ್ಮನೆ ಕೂತ ಅಂತ ದ್ರೋಣನ್ ಬೈದರು, ಧೃತರಾಷ್ಟ್ರನ್ ಯಾರು ಬೈದರು? ಯಾಕೆಂದ್ರೆ ಇಷ್ಟು ಸಾಧ್ಯತೆ, ಇದನ್ನು ನಿಲ್ಲಿಸುವ ಸಾಧ್ಯತೆ ಅವನಲ್ಲಿ ಮಾತ್ರ ಇತ್ತು. ಅವನೇ ಸುಮ್ಮನೆ ಇದ್ದ. ಅಂದರೆ ಅವನು ಎಂಥ ಜಾಣ ಅಂದರೆ ಯಾರೂ ಧೃತರಾಷ್ಟ್ರನನ್ನು ಪ್ರಶ್ನಿಸದಂತೆ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದು ಚೆನ್ನಾಗಿ ಗೊತ್ತಿತ್ತು ಅವನಿಗೆ. ಹಾಗಾಗಿ ನಿಜ ಹೇಳಬೇಕು ಅಂದರೆ ರಾಜಕಾರಣಿಗಳಿಗೆ ಧೃತರಾಷ್ಟ್ರನಂಥ ಒಳ್ಳೆ ಮಾದರಿ ಇನ್ನೊಬ್ಬ ಇಲ್ಲ. ಅಂದರೆ ನಿಜವಾದ ಕುರುಡು ಮತ್ತು ಜಾಣ ಕುರುಡು ಎರಡನ್ನೂ ಪ್ರದರ್ಶನ ಮಾಡಿದವನು ಪಕ್ಕ. ಅವನಿಗೆ ಕಳಂಕರಹಿತನವಾಗಿ ತಾನು ಗೋಚರಿಸಿಕೊಳ್ಳೋದು ಹೇಗೆ ಅನ್ನೋ ಅಂಶ ಇದೆಯಲ್ಲ, ರಾಜಕಾರಣಿಗಳಿಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ಎಷ್ಟು ಬೇಗ ಅವರು ಈ ಇಶ್ಯೂ ಇರುತ್ತಲ್ಲ ಅದನ್ನ ಹೆಂಗೆ ಬದಲಾಯಿಸ್ತಾರೆ ಅವರು ಅಂತ. ಅವ್ರ ಮೇಲೆ ಏನೋ ಬರುತ್ತೆ ಅಂತಂದಾಗ ರಾಜ್ಯದಲ್ಲಿ ಇನ್ನೊಂದು ಇಶ್ಯೂ ಉಟ್ಕೊಳತ್ತೆ. ತುಂಬ ಸಲ ನೀವುಗಳು ಮಾತಾಡ್ತಿರಲ್ಲ ಅದನ್ನು, ಈ ಇಶ್ಯೂ ತಣಿಸೋಕಾಗಿ ಇದನ್ನು ಎತ್ತಿದ್ರು ಅಂತ, ಡೈವರ್ಟ್ ಮಾಡೋದಕ್ಕೆ ಅಂತ. ಅವನೇ ಅದರಲ್ಲಿ ಎಕ್ಸ್ಪರ್ಟ್. ಅಂದರೆ ರಾಜಕಾರಣದ ಎಲ್ಲ ಅಂಶಗಳು ನಮಗೆ ಧೃತರಾಷ್ಟ್ರನಲ್ಲಿ ಕಾಣಿಸುತ್ತೆ. ಪಕ್ಕ ರಾಜಕಾರಣಿ ಅಂದರೆ ಮುತ್ಸದ್ದಿ ರಾಜಕಾರಣಿ ಅಂತ ಕರಿಬೇಕು ಅವನನ್ನು. ಯಾಕೆಂದರೆ ಇವತ್ತು ಜಗತ್ತು ಅಬ್ಬಾ ಇದಿಷ್ಟರ ಮೂಲ ಧೃತರಾಷ್ಟ್ರನಲ್ಲಿ ಇತ್ತಲ್ವಾ ಅಂತ ಅಂದುಕೊಳ್ಳೇ ಇಲ್ವಲ್ಲ. ಅವತ್ತಿನ ಕಾಲದಲ್ಲ, ಇವತ್ತು ಅನ್ಕೊಂಡಿಲ್ಲ. ಅಷ್ಟು ಚೆನ್ನಾಗಿ ಅವನಿಗೆ ಮ್ಯಾನಿಪ್ಯುಲೇಟ್ ಮಾಡಕ್ ಬರುತ್ತೆ ಅವನಿಗೆ. ಅಂದ್ರೆ ಇವತ್ತಿನ ರಾಜಕಾರಣದ ಹೇಳಿದ್ರೆ ನೋಡು, ಒಂದು ಪಿಕ್ಚರ್ಗೆ ಬರಲಿಲ್ಲ, ಎಲ್ಲೋ ಅಲ್ಲೇ ಡೆಲ್ಲಿಲಿ ಕೂತ್ಕೊಂಡು ಎಲ್ಲ ಮಾಡ್ಬಿಟ್ಟ ಅಂತಾರಲ್ಲ, ಹಂಗೆ ಈಗ ಇಡೀ ಸನ್ನಿವೇಶ ಕೈಗೆ ತಗೊಂಡ್ಬಿಟ್ಟ ಅವನು. ಓಕೆ, ನಿಮಗೆ ಕೊಟ್ಟಿದ್ದೀನಿ ಹೋಗಿ ಅಂತ. ಎಷ್ಟು ಬೇಗ ಒಳ್ಳೆಯವನಾದ ಅಂದರೆ
ಧೃತರಾಷ್ಟ್ರನಿಗೇನು ಇರಲಿಲ್ಲ ಜೂಜಾಡಬೇಕು ಅಂತ. ಪಾಪ ಅವನ ಮಕ್ಕಳು ಒತ್ತಾಯ ಮಾಡಿ ಅವನನ್ನು ಒಪ್ಪಿಸಿಬಿಟ್ಟಿದ್ರು. ನೋಡು ಎಷ್ಟು ಒಳ್ಳೆಯವನು, ರಾಜ್ಯವನ್ನೇ ವಾಪಸ್ ಕೊಟ್ಟ. ಮಕ್ಕಳಿಂದ ಅವನು ಹಾಳಾಗೋದ ಅನ್ನೋ ಥರದಲ್ಲಿ. ಮಕ್ಕಳಿಂದ ಅವನು ಹಾಳಾಗೋದ ಅಂತ ತಂದುಕೊಂಡ. ಆ ಹಂತ ನೋಡಿದಾಗ ಗಮನಿಸಬೇಕಾದ್ದೇನೆಂದರೆ, ಈ ಥರ ಜನಗಳಿರ್ತಾರೆ ಅಂದರೆ ಬೇರೆಯವರಿಗಾಗಿ, ಮಕ್ಕಳಿಗಾಗಿ, ಇನ್ನೊಬ್ಬರಿಗಾಗಿ, ಅವರಿಗಾಗಿ ತೋರಿಸ್ಕೊಳ್ತಾ ಇದ್ರು. ಅವರು ಒಳಗಡೆ ತಾನು ಮಿಸ್ಟರ್ ಕ್ಲೀನ್ ಆಗಿ ಇರಬೇಕು ಅಂತ ಒಂದಿರುತ್ತೆ. ಅವನೀಗ ತಪ್ಪುಗಳನ್ನು ದುರ್ಯೋಧನ ಮಾಡ್ತಾ ಇದ್ದಾನೆ ಅಂತಲೇ ಬಿಂಬಿಸೋದಕ್ಕೆ ಇದು ಕೊಟ್ಟನೆ ಹೊರತು, ನೋಡು ನೀನು ಕೆಟ್ಟವನಾಗಬೇಡ, ನಾನು ಕೆಟ್ಟವನಾಗ್ತೀನಿ ಬೇಕಿದ್ರೆ, ಈಗ ನನ್ನ ಕಾಲ ಮುಗಿತಾ ಇದೆ, ನೀನು ಒಳ್ಳೆಯವನಾಗು ಮುಂದುವರಿ ಅಂತ ಅವನು ಯಾವತ್ತೂ ಮಾಡಲಿಲ್ಲ. ಹೌದು, ಎಲ್ಲ ದುರ್ಯೋಧನನ ಹೆಸರಲ್ಲೇ ನಡೀತಾ ಹೋಯ್ತು. ಹೌದು, ಆ ತರಹದ ಜನ.